ರಾಜ್ಯದಲ್ಲಿ ಡಿ.ಸಿ.ಎಂ ಮತ್ತು ಸಿ.ಎಂ ನಡುವೆ ಈಗಾಗಲೇ ಪರಸ್ಪರ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕೂಡ ನಡೀತದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕುರ್ಚಿ ಕದನ ಜೋರಾಗಿತ್ತು, ಅದರ ನಡುವೆ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಕಾಂಗ್ರೆಸ್ನಲ್ಲಿ ಮಾಡ್ತಾ ಇದ್ರು, ಡಿ.ಸಿ.ಎಂ ಸಿ.ಎಂ ಇಬ್ಬರು ಮಾಡ್ತಾ ಇದ್ದಾರೆ. ಇದು ಬಹುಶಃ ಎರಡನೇ ಮೀಟಿಂಗು. ಡೆಲ್ಲಿನಲ್ಲಿ ಇಡ್ಲಿ ತಿಂದಿದ್ದಾರೆ, ಇಲ್ಲಿ ಬಹುಶಃ ನಾಟಿ ಕೋಳಿ ತಿಂದಿದ್ದಾರೆ ಅಂತ ನೀವು ಬೆಳಗ್ಗೆ ಮಾಧ್ಯಮದಲ್ಲಿ ಹೊಡಿತಾ ಇದ್ರಿ ನ್ಯೂಸು. ಇದು ಏನಾಗಿದೆ ಪಾಪ, ಆತಂಕ ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಯಾವ ಒಂದು ನಾಯಕತ್ವವನ್ನು ನಂಬಬೇಕು, ಯಾರು ನಮ್ಮ ನಾಯಕರು, ತೀರ್ಮಾನ ಏನಾಗ್ತದೆ ಅಂತಕ್ಕಂಥ ಗೊಂದಲದಲ್ಲಿ ಶಾಸಕರು ಇದ್ದಾರೆ, ಕಾಂಗ್ರೆಸ್ನ ಶಾಸಕರು. ಮತ್ತೊಂದು ಕಡೆ ಇವರು ಈ ಕುರ್ಚಿ ವಿಚಾರಕ್ಕೆ ಇನ್ನೂ ಇವರು ಯಾರು ಸಿ ಎಮ್ಮು ಯಾರು ಡಿ.ಸಿ.ಎಂ ಅಂತಕ್ಕಂಥದ್ದು ಅಂತಿಮಗೊಳಿಸದೇ ಇರೋದ್ರಿಂದ ಇವತ್ತು ಅಂತಿಮವಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಶೂನ್ಯ ಆಗಿದೆ. ಹಾಗಾಗಿ ಇಲ್ಲಿ ಕುರ್ಚಿಯ ಇವರ ಒಂದು ಬಡದಾಟದಲ್ಲಿ ಅಂತಿಮವಾಗಿ ಇಲ್ಲಿ ರಾಜ್ಯದ 7.5 ಕೋಟಿ ಕನ್ನಡಿಗರಿಗೆ ಇವರೇನು ಪಾಪ ಪ್ರಣಾಳಿಕೆಯಲ್ಲಿ ಒಂದಷ್ಟು ಮಾತುಗಳನ್ನ ಕೊಟ್ಟು ಬಂದಿದ್ದಾರೆ, ಮಾತೆತ್ತಿದ್ರೆ ಗ್ಯಾರಂಟಿ ಅಂತಾರೆ. ಆದರೆ ಇವತ್ತು ಇವರಲ್ಲೇ ಯಾರು ಮುಖ್ಯಮಂತ್ರಿ ಆಯ್ತಾರೆ, ಉಪಮುಖ್ಯಮಂತ್ರಿ ಆಯ್ತಾರೆ ಅಂತಕ್ಕಂಥ ಗ್ಯಾರಂಟಿ ಕಾಣ್ತಾ ಇಲ್ಲ. ಬಟ್ ಅಲ್ಟಿಮೇಟ್ಲಿ ನೋಡಿ, ನಾನು ಲಾಸ್ಟ್ ಟೈಮು ಹೇಳ್ದಂಗೆ ಈಗ ಅಲ್ಲಿ ಏನಾಗಿದೆ, ಕಾಂಗ್ರೆಸ್ನಲ್ಲಿ ಹೈಕಮಾಂಡು ವೀಕ್ ಆಗಿದೆ. ಅವ್ರಿಗೆ ಪಾಪ ಅತಿ ಹೆಚ್ಚು ಜನ್ರೇಟ್ ಆಗ್ತಾ ಇರ್ತಕ್ಕಂಥದ್ದು, ಚೀಲ ಮೂಟೆಯಲ್ಲಿ ದುಡ್ಡು ಹೋಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಿಂದನೇ. ಹಾಗಾಗಿ ಅವರು ಕೂಡ ಒಂಥರ ಮೂಕ ಪ್ರೇಕ್ಷಕರಾಗಿ ಕೂತ್ಕೊಂಡಿದ್ದಾರೆ. AICC ಅಧ್ಯಕ್ಷರು ಪಾಪ ಅವ್ರನ್ನ ಬಂದು ನೀವು ಮೈಕ್ ಹಿಡಿದಾಗ ನಾವು ಹೈಕಮಾಂಡಿಗೆ ಮಾತಾಡ್ತೀವಿ ಅಂತಾರೆ. ಟೆಕ್ನಿಕಲಿ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರ ಪಾರ್ಟಿ ಕಾನ್ಸ್ಟಿಟ್ಯೂಷನ್ನು ನಮ್ಮ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ಯಾವುದೇ ತಗೊಂಡ್ರು ಕೂಡ AICC ಅಧ್ಯಕ್ಷರು ಸುಪ್ರೀಮೋ, ಅವರೇ ಹೈಕಮಾಂಡಿಗೆ ಮಾತಾಡ್ತೀನಿ ಅಂದಾಗ ಮತ್ತು ಕಾಂಗ್ರೆಸ್ನ ಶಾಸಕರಲ್ಲಿ ಇನ್ಯಾವ ರೀತಿ ನಂಬಿಕೆ ಹುಡ್ತದೆ? ರಾಜ್ಯದ ಜನತೆಯಲ್ಲೂ ಕೂಡ ಇವತ್ತು ಜನನೂ ತೂಚಿ ಅಂತ ಉಗಿತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ. ದಯವಿಟ್ಟು ಇಂಥ ಮೀಟಿಂಗ್ಗಳು, ಅದೇನು ಬ್ರೇಕ್ಫಾಸ್ಟ್ ಮಾಡ್ತಿರೋ, ಲಂಚ್ ಮಾಡ್ತಿರೋ, ಡಿನ್ನರ್ ಮಾಡ್ತಿರೋ, ಏನೋ ಒಂದು ಬೇಗ ಇತ್ಯರ್ಥ ಮಾಡ್ಕೊಂಡು ಮೂವ್ ಆನ್ ಆಗೋದು ಸೂಕ್ತ. ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ನೆನ್ನೆ, ನಾವು ಡಿ.ಕೆ. ಸಿದ್ದರಾಮಯ್ಯ ಅವರು ಬ್ರದರ್ಸ್ ಇದ್ದಂಗೆ ಅಂತೇಳಿ. ಸಂತೋಷ ಇಲ್ಲ ಅಂತ ಹೇಳಿದವ್ರು ಯಾರು? ಈಗ ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಬ್ರದರ್ಸ್ ಅಂತ ಹೇಳೋದಕ್ಕಿಂತ ಥ್ರೂ ದರ್ ಆ್ಯಕ್ಷನ್ಸ್ ಅದನ್ನು ಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ನೀವು ಬ್ರದರ್ಸ್ ಆಗಿರ್ತೀರೋ, ಫ್ರೆಂಡ್ಸಾಗಿ ಉಳ್ಕೊಳ್ತಿರೋ, ಅಥವಾ ರಾಜಕೀಯವಾಗಿ ಸುಮ್ಮನೆ ಬಣ್ಣದ ಮಾತುಗಳನ್ನ ಕಟ್ಕೊಂಡು ಓಡಾಡೋದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಜನ ನಿಮಗೆ 136 ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ರಾಜ್ಯದ ಜನತೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ನೀವು ಇಡ್ತಾ ಇರ್ತಕ್ಕಂಥ ನಡೆಗಳೇನು, ಹೆಜ್ಜೆಗಳೇನು, ಇಲ್ಲಿವರೆಗೂ 2.5 ವರ್ಷದಲ್ಲಿ ಏನು ಮಾಡಿದಿರಿ ಸಾಧನೆ, ಕೇವಲ ದೊಡ್ಡ ಪುಟಗಳಲ್ಲಿ ಪತ್ರಿಕೆಗಳಲ್ಲಿ ಜಾಹೀರಾತುಗಳು ಕೊಡೋದ್ರಿಂದ ಅದೇ ಒಂದು ಸಾಧನೆ ಅಂತಕ್ಕಂಥದ್ದು ನೀವು ಭಾವಿಸೋದಾದರೆ, ಬಹುಶಃ ಈಗ ಆಲ್ರೆಡಿ ಸಾಕಷ್ಟು ವೈಫಲ್ಯತೆಗಳ ಬಗ್ಗೆ LOP ಲೀಡರು ಬಂದಿದ್ದರು. ಅಶೋಕಣ್ಣ ಅವರು, ನಮ್ಮ ಕೇಂದ್ರ ಸಚಿವರು ಮೊನ್ನೆ ಕುಮಾರಣ್ಣ ಅವರು ಇದ್ದರು. ಮೊನ್ನೆ ದಿನ ಮಾತನಾಡಿದ್ದೇವೆ. ಅಧಿವೇಶನದಲ್ಲಿ ಭಾಳ ಕಮ್ಮಿ ಅಲ್ಪಾವಧಿ ಅಧಿವೇಶನ ನಡೀತಾ ಇರೋದು, 8ನೇ ತಾರೀಕಿಂದ ಬಹುಶಃ 19ವರೆಗೂ ಇರಬೇಕು. ಅಲ್ಲಿ ಸಾಕಷ್ಟು ವಿಚಾರಗಳನ್ನ ರೇಸ್ ಮಾಡಿ ಇವತ್ತು ಸರ್ಕಾರವನ್ನು ಕೇಳ್ತಕ್ಕಂಥ ಪ್ರಶ್ನೆಗಳು ಎಲ್ಲವೂ ಕೂಡ ಚರ್ಚೆ ಮಾಡಿದ್ದೀವಿ. ಅಲ್ಲ, ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಬ್ರೇಕ್ ಬೀಳುತ್ತೆ ಗೊಂದಲಗಳಿಗೆ ಅಂತೇಳಿ, ಯಾಕೆಂದ್ರೆ ಎಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತೇಳಿ, ಡಿ.ಸಿ.ಎಂ ಸಿ.ಎಂ ಶಾಸಕರೆಲ್ಲ ಹೋಗ್ಬಿಡ್ತಾರಾ ಅಂತೇಳಿ. ಇದು ನೋಡಿಪ್ಪ, ನಮಗಂತೂ ಗೊತ್ತಿಲ್ಲ. ಈಗ ನಮ್ಮನ್ನು ಕೇಳಿದ್ರೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಅಲ್ಲಿ ಒಳಗಡೆ ಇರ್ತಕ್ಕಂಥವ್ರಿಗೇ ಇದು ಉತ್ತರ ಏನು ಅಂತ ಕಂಡ್ಕೊಳ್ತಕ್ಕಂಥದ್ದಕ್ಕೆ ಪಾಪ ಅವ್ರಿಗೆ ಒಂದು ಯಕ್ಷ ಪ್ರಶ್ನೆ ಆದಾಗ ಈಗ ನಮ್ಮನ್ನು ಕೇಳಿದ್ರೆ ನಾವೇನು ಉತ್ತರ ಕೊಡಲಿಕ್ಕಾಗ್ತದೆ? ಬಟ್ ಅಲ್ಟಿಮೇಟ್ಲಿ ನಾವು ಹೇಳೋದು ಇಷ್ಟೇ, ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. ಇಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕುರ್ಚಿಗೆ ನೀವು ಬಡದಾಟ ಮಾಡ್ಕೊಂಡು ಮತ್ತೆ ಇನ್ನೂ 2.5 ವರ್ಷ ಇದೇ ರೀತಿ ನೀವು ತಳ್ಕೊಂಡು ಹೋಗೋದಾದರೆ ಮತ್ತು ಅರ್ಥ ಏನಿದೆ? ದಯವಿಟ್ಟು ಅದು ಏನಿದೆ, ಬಂದು ಹೊರಗಡೆ ಯಾರೋ ಏನೋ ಒಂದು ಕಾಂಪ್ರಮೈಸ್ ಮಾಡಬೇಕಾಗ್ತದೆ, ಅಥವಾ ಯಾರೋ ಒಬ್ಬರು ತಲೆಬಾಗಬೇಕಾಗ್ತದೆ, ಮಾಡ್ಕೊಂಡು ಹೋಗಿ, ಏನು ಮಾಡೋಕ್ಕಾಗ್ತದೆ? ಅಂದರೆ ಕುರ್ಚಿ ಕದನದಿಂದ ಆಡಳಿತ ಯಂತ್ರಕ್ಕೆ ಹೊಡ್ತಾ ಬಿದ್ದಿದೆ ಅಂತೀರ ಹಾಗಾದರೆ ನೀವು? 100ಕ್ಕೆ 100ರಷ್ಟು ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ಸು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸಂಪದ್ಭರಿತವಾದಂಥ ರಾಜ್ಯ. ಮಾತೆತ್ತಿದ್ರೆ ನಾನು 4 ಲಕ್ಷ ಕೋಟಿ ದೊಡ್ಡ ಗಾತ್ರದ ಬಡ್ಜೆಟ್ ಕೊಟ್ಟಿದ್ದೀನಿ ಅಂತಾರೆ. ಆದರೆ ಆ ಬಡ್ಜೆಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಜನಕ್ಕೆ, ಏನೇನು ಬಂದಿದೆ 2.5 ವರ್ಷದಲ್ಲಿ? ಕಟ್ಟ ಕಡೆಯ ಗ್ರಾಮದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಿಗೆ ಧ್ವನಿ ಇಲ್ಲ,
ಮಾತೆತ್ತಿದ್ರೆ ನಾವು ಅಹಿಂದ ನಾಯಕ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಎಷ್ಟು ಜನ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳನ್ನ ಇವತ್ತು ಮೇಲೆತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಏನಾಗಿದೆ ಬಂದು ಅದನ್ನು ಓಪನ್ ಆಗಿ ಏನಾದರೂ ಒಂದು ವೈಟ್ ಪೇಪರು ಬಿಡುಗಡೆ ಮಾಡಲಿಕ್ಕೆ ರೆಡಿ ಇದ್ದಾರಾ? 2.5 ವರ್ಷದಲ್ಲಿ ಇವತ್ತು ನಾವೇನು ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಬೇಕಲ್ಲ. ಸಿದ್ಧ ಇದ್ದಾರಾ ಅದಕ್ಕೆ ಕಾಂಗ್ರೆಸ್ಸು? ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಏನೇ ಇದ್ರೂ ಕೂಡ ಆದಷ್ಟು ಬೇಗ ಬಗೆಹರಿಸ್ಕೋಬೇಕು. ಇವರ ಕುರ್ಚಿಯ ಕದನದಿಂದ ಆಡಳಿತ ಯಂತ್ರದ ಮೇಲೆ ಹೊಡೆತ ಬಿದ್ದಿದೆ, ರಾಜ್ಯಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.